ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದಂಥ 50-50 ಅನುಪಾತದಲ್ಲಿ ಹಂಚಲಾಗಿರುವಂಥ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಪಾರ್ವತಿ ಅವರದ್ದು ಎನ್ನಲಾದಂಥ ಕೆಸರೆ ಗ್ರಾಮದ ಮೂಲ ಜಮೀನನ್ನೇ ನಕಲಿ ದಾಖಲೆ ಸೃಷ್ಟಿ ಮಾಡಿ ಖರೀದಿ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ನಿವೇಶನಗಳು ನಿರ್ಮಾಣವಾದ ಮೇಲೆ ಸಿಎಂ ಪತ್ನಿ ಪಾರ್ವತಿ ಅವರ ಸಹೋದರ ಜಮೀನು ಖರೀದಿ ಮಾಡಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಆರೋಪ ಮಾಡಿದ್ದಾರೆ. ನಮ್ಮ ಜಮೀನನ್ನ ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ಕೃಷಿಯಿಂದ ವಸತಿಗೆ ಉದ್ದೇಶಕ್ಕೆ ಕನ್ವರ್ಷನ್ ಯಾರು ಇದೇ ಮಲ್ಲಿಕಾರ್ಜುನ ಕನ್ವರ್ಷನ್ ಮಾಡಿಸ್ಕೊತಾರಲ್ಲ ಸರ್. ಮುಡಾದಿಂದ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿಸಿರೋ ಆರೋಪ. ನಿವೇಶನ ಹಂಚಿಕೆಯಾದ ಜಾಗವನ್ನೇ ಖರೀದಿಸಿದ ಹೇಗೆ ಎಂಬುದೇ ಅನುಮಾನ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 50-50 ಅನುಪಾತದಲ್ಲಿ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಮಾಡಿರೋ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಮೀನನ್ನ ವಶಪಡಿಸಿಕೊಂಡು ಮುಡಾದವರು ಸೈಟ್ ಮಾಡಿದ್ರು. ಹೀಗಾಗಿ ಪರಿಹಾರವಾಗಿ ವಿಜಯನಗರದಲ್ಲಿ ಸೈಟ್ ನೀಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಈಗ ಸಿಎಂ ಪತ್ನಿ ಪಾರ್ವತಿಯವರಿಗೆ ಸೇರಿದ್ದ ಕೆಸರೆ ಗ್ರಾಮದ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಅವರ ಸಹೋದರ ಖರೀದಿ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಸ್ಫೋಟಕ ಆರೋಪ ಮಾಡಿರೋದು ಬೇರ್ಯಾರೂ ಅಲ್ಲ, ಅದೇ ಆರ್ಟಿಐ ಕಾರ್ಯಕರ್ತ ಗಂಗರಾಜು. ಬರ್ಕೊಡ್ತಾರಲ್ಲ ಪಾರ್ವತಿಯವರಿಗೂ ಸರ್, ಅವ್ರಿಗೂ ಸಹ ಬರ್ಕೊಡ್ಬೇಕಾದ್ರೆ ಖುಷ್ಕಿಂತಲೇ ಬರ್ಕೊಡ್ತಾರೆ ಸರ್. ಇಷ್ಟೆಲ್ಲ ಏನಂತ ದಾಖಲೆಗಳು ಇವೆಲ್ಲ ಸುಳ್ಳು ದಾಖಲೆಗಳು ಸರ್, ಸೃಷ್ಟಿ ಮಾಡಿರೋದು ಅಧಿಕಾರ ದುರುಪಯೋಗ ಮಾಡಿಕೊಂಡು ದಾಖಲೆ ಸಮೇತ ಗಂಗರಾಜು ಆರೋಪ ಮಾಡ್ತಾ ಆಗಿದ್ದು. ಈಗಾಗಲೇ ಡೆವಲಪ್ ಆಗಿರೋ ಪ್ರದೇಶದ ದಾಖಲೆಯನ್ನ ನಕಲಿ ಮಾಡಿ ಜಮೀನು ಖರೀದಿಸಿದ್ದಾರೆ ಅನ್ನೋದು ಗಂಗರಾಜು ಆರೋಪ. 1997-98ರಲ್ಲಿ ಭೂ ಸ್ವಾಧೀನವಾಗಿದ್ದನ್ನ 98ರಲ್ಲಿ ಭೂ ಸ್ವಾಧೀನ ಕೈ ಬಿಡಿಸ್ತಾರೆ. ಮುಡಾದಿಂದ ನಂತರ ಅಭಿವೃದ್ಧಿಯಾಗಿರೋ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಖರೀದಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. 96-97ರಲ್ಲಿ ಇದು ಲ್ಯಾಂಡನ್ನು ಭೂಸ್ವಾಧೀನ ಮಾಡ್ಕೊತಾರೆ, ಡೆವಲಪ್ ಮಾಡ್ತಾರೆ. LNT ಅವರಿಗೆ ಕೊಟ್ಟಿದ್ರಂತೆ. ಡೆವಲಪ್ ಮಾಡಿಬಿಟ್ಟು 2002-03 ಒಳಗಡೆ ಆಲ್ರೆಡಿ ಡೆವಲಪ್ ಮಾಡಿ ಕಂಪ್ಲೀಟ್ UGD, ಡ್ರೈನು, ಎಲೆಕ್ಟ್ರಿಸಿಟಿ ಮತ್ತು ಎಲ್ಲದು ಸಂಪೂರ್ಣವಾಗಿ ಅವರು ಡೆವಲಪ್ ಮಾಡಿರೋಂಥ ಜಾಗನ ಇವರು 98ರಲ್ಲಿ ಭೂಸ್ವಾಧೀನದ ಕೈ ಬಿಡಿಸ್ತಾರೆ. ಕೈ ಬಿಡಿಸ್ಬಿಟ್ಟು 98ರಲ್ಲಿ ಕೈ ಬಿಡಿಸ್ತಾರೆ. 2004ರಲ್ಲಿ ಇವರೇನು ಮಾಡ್ತಾರೆ, ಅದೇ ಜಾಗನ ಅವರ ಬಾಮೈದ ಖರೀದಿ 9,50,000 ಖರೀದಿ ಮಾಡ್ಕೊತಾರೆ. 2005ರಲ್ಲಿ ಸರ್ 4-5ರಲ್ಲಿ ಕನ್ವರ್ಷನ್ ಮಾಡ್ಕೊತಾರೆ ಸರ್. ಕನ್ವರ್ಷನ್ ಮಾಡಬೇಕಾದ್ರೆ ಕೃಷಿಯಿಂದ ವಸತಿಗೆ ಉದ್ದೇಶಕ್ಕೆ ಕನ್ವರ್ಷನ್ ಯಾರು ಇದೇ ಮಲ್ಲಿಕಾರ್ಜುನ ಕನ್ವರ್ಷನ್ ಮಾಡಿಸ್ಕೊತಾರಲ್ಲ ಸರ್. ಕನ್ವರ್ಷನ್ ಮಾಡಿಸ್ಕೊಳ್ಳೋದ್ರೊಳಗಾಗಿ 19 ನಿವೇಶನಗಳ ರಚನೆ ಮಾಡಿ ಮೂಡಾದಿಂದ ಹಂಚಿಕೆ ಮಾಡಿದ್ದಾರೆ ಸರ್. ಯಾರ್ಯಾರಿಗೆ ಹಂಚಿಕೆ ಮಾಡಿದ್ದಾರೆ 2003ರಿಂದಲೂ ಹಂಚಿಕೆ ಮಾಡಿ 2007ರವರೆಗೂ ಹಂಚಿಕೆ ಮಾಡಿದ್ದಾರೆ ಸರ್. ಹಂಚಿಕೆ ಮಾಡಿರೋಂಥ ನಿವೇಶನಗಳು ಸರ್ ಅವು. ಇಲ್ಲಿ ನೋಡಿ, ಅವರು ತಾಯಿಗೆ ಹೆಂಡ್ತಿಗೆ ಇವ್ರಿಗೆ ಬರ್ಕೊಡ್ತಾರಲ್ಲ ಪಾರ್ವತಿಯವರಿಗೂ ಸರ್, ಅವ್ರಿಗೂ ಸಹ ಬರ್ಕೊಡ್ಬೇಕಾದ್ರೆ ಖುಷ್ಕಿಂತಲೇ ಬರ್ಕೊಡ್ತಾರೆ ಸರ್. ಇಷ್ಟೆಲ್ಲ ಏನಂತ ದಾಖಲೆಗಳು ಇವೆಲ್ಲ ಸುಳ್ಳು ದಾಖಲೆಗಳು ಸರ್, ಸೃಷ್ಟಿ ಮಾಡಿರೋದು ಅಧಿಕಾರ ದುರುಪಯೋಗ ಮಾಡಿಕೊಂಡು ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಈ ಒಂದು ಇದರಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಉದ್ದೇಶದಿಂದಲೇ ಇದೆಲ್ಲನೂ ಈ ಒಂದು ಪ್ರಕರಣ ಹೊರಗಡೆ ಬಂದಿದೆ. ಅಷ್ಟಕ್ಕೂ ಗಂಗರಾಜು ಮಾಡ್ತಿರೋ ಆರೋಪವೇನು ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಖರೀದಿ ಮೇಲೆಯೇ ಸಾಕಷ್ಟು ಅನುಮಾನ ಮೂಡಿದೆ. ಇದೇ ಜಾಗವನ್ನ ನಗರಾಭಿವೃದ್ಧಿ ಪ್ರಾಧಿಕಾರ 2003ರಲ್ಲೇ ಭೂ ಪರಿವರ್ತನೆ ಮಾಡಿ ನಿವೇಶನ ಸಿದ್ಧಪಡಿಸುತ್ತಿತ್ತಂತೆ. ಆದ್ರೆ ಇದೇ ಭೂಮಿಯನ್ನ ಅಂದ್ರೆ ನಿವೇಶನವಾಗಿದ್ದ ಭೂಮಿಯನ್ನ 2004ರಲ್ಲಿ ಸಿಎಂ ಪತ್ನಿ ಸಹೋದರ ಮಲ್ಲಿಕಾರ್ಜುನ ಖರೀದಿ ಮಾಡಿದ್ದಾರೆ. ನಿವೇಶನವಾಗಿದ್ದ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸಿದ ಹೇಗೆ? ನಿವೇಶನವಾಗಿದ್ದ ಭೂಮಿಯನ್ನೇ ಕೃಷಿ ಭೂಮಿಯಿಂದ ವಸತಿ ಭೂಮಿಯಾಗಿ ಪರಿವರ್ತನೆ ಮಾಡಲು ಆದೇಶ ಮಾಡಿದ್ದ ಹೇಗೆ? ಸ್ಥಳವನ್ನೇ ನೋಡದೆ ಸಿದ್ದರಾಮಯ್ಯ ಪತ್ನಿ ದಾನ ಮಾಡಿಸಿಕೊಂಡ್ರ? 2010ರಲ್ಲಿ ದಾನ ಪಡೆದು 2014ರವರೆಗೂ ಪಾರ್ವತಿ ಸುಮ್ಮನಿದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಕೆಸರೆ ಗ್ರಾಮದ ಅಸಲಿ ಜಮೀನನ್ನೇ ನಕಲಿ ದಾಖಲೆ ಸೃಷ್ಟಿಸಿ ಖರೀದಿಸಿದ್ದಾರೆ ಅನ್ನೋದು ಗಂಗರಾಜು ಆರೋಪ. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗಲೇ ಎಲ್ಲವೂ ನಡೆದಿದೆ. ಹೀಗಾಗಿ ನಿವೇಶನ ವಾಪಸ್ ಕೊಡಬೇಕು, ಇಲ್ಲವಾದ್ರೆ CBI ತನಿಖೆಗೆ ವಹಿಸಬೇಕು ಅಂತ ಗಂಗರಾಜು ಒತ್ತಾಯಿಸಿದ್ದಾರೆ. ಸರೆಂಡರ್ ಮಾಡಿಬಿಟ್ಟು ಅವ್ರಿಗೇನು ಕಾನೂನುಬದ್ಧವಾಗಿ ಬರಬೇಕಾದೇನೋ ಕ್ಲೈಮ್ ಬರಬೇಕಾದ್ರೆ ಸರ್, ಅದು ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳಿ ಸರ್. ಇವರು ಸರೆಂಡರ್ ಮಾಡಿ ಮಾದರಿ ಆಗಬೇಕು ಸರ್ ಈ ಒಂದು ಪ್ರಕರಣಕ್ಕೆ. ಇಲ್ಲ ಇವರು ಸರೆಂಡರ್ ಮಾಡಲ್ಲ ಅಂದರೆ ಸರ್ CBIಗೆ ಹಸ್ತಾಂತರ ಮಾಡಿ ಸರ್. ಸಿದ್ದರಾಮಯ್ಯ ಗಮನಕ್ಕೆ ಇದ್ದೇ ಆಗಿರೋ ಬಹುದೊಡ್ಡ ಹಗರಣ.
ಮುಡಾ ಹಗರಣ ಬಿಜೆಪಿಗೆ ಅಸ್ತ್ರವಾಗಿದ್ದು ಸಿದ್ದರಾಮಯ್ಯ ಗಮನಕ್ಕೆ ಬಂದೇ ಬಹುದೊಡ್ಡ ಹಗರಣ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಸಿಬಿಐ ತನಿಖೆ ಮಾಡಿಸಲಿ ಅಂತ ಒತ್ತಾಯಿಸಿದ್ದಾರೆ. ಇದು ಸ್ವಂತಕ್ಕೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ಹಾಗಾಗಿ ಇದನ್ನು CBI ತನಿಖೆಗೆ ಒಪ್ಪಿಸಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ನಾನೇನೂ ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದರೆ ಇದನ್ನು CBIಗೆ ವಹಿಸಬೇಕು. ಬಿಜೆಪಿ ನಾಯಕರ ಆರೋಪಕ್ಕೆ ಕೌಂಟರ್ ಕೊಟ್ಟಿರೋ ಸಚಿವ ಚೆಲುವರಾಯಸ್ವಾಮಿ, ಬಿಜೆಪಿ ಸರ್ಕಾರದಲ್ಲೇ ಗೋಲ್ಮಾಲ್ ಆಗಿದೆ, ಬಿಜೆಪಿ ಸರ್ಕಾರವೇ ಜಾಗ ಕೊಟ್ಟಿರೋದು ಅಂತ ಚೆಲುವರಾಯಸ್ವಾಮಿ ಆರೋಪಿಸಿದ್ದಾರೆ. ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಬೇರೆ ಕಡೆ ಬದಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂಬ ಆರೋಪ ಇತ್ತು. ಆದ್ರೀಗ ಮೂಲ ಜಮೀನನ್ನೇ ನಕಲಿ ದಾಖಲೆ ಸೃಷ್ಟಿಸಿ ಖರೀದಿ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಿಎಂ ಯಾವ ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ರಾಮ್, TV9 ಮೈಸೂರು.